ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸಂತೋಷವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಬನ್ನಿ ಈ ದಿವಸ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 16:3. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಪ್ರಿಯ ದೇವ ಮಕ್ಕಳೇ, ಯಾವ ವ್ಯಕ್ತಿ ದೇವರ ವಾಕ್ಯಕ್ಕೆ ತಕ್ಕಂತೆ ಜೀವಿಸುತ್ತಾರೋ ಅವರ ಜೀವಿತ ಕ್ರಿಸ್ತನಲ್ಲಿ ಉತ್ತಮವಾಗಿ ನಡೆಯುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯವೇ ನಮಗೆ ಮಾರ್ಗವಾಗಿದೆ. ಪ್ರಿಯರೇ, ಯೋಸೇಫನ ಚರಿತ್ರೆಯನ್ನು ಕುರಿತಾಗಿ ನಾವು ನೋಡುವಾಗ ಆತನು ತನ್ನ ಜೀವಿತದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಕೂಡ ಆತನು ದೇವರ ಸಹಾಯವನ್ನು ಕೇಳುತ್ತಿದ್ದ ಮತ್ತು ಆತನು ದೇವರಲ್ಲಿ ಬಹಳ ನಂಬಿಗಸ್ತನಾಗಿದ್ದ ಎಂಬುದಾಗಿ ನಾವು ನೋಡಬಹುದು. ಆತನು ನಂಬಿಗಸ್ತನಾಗಿದ್ದರಿಂದ ವೃದ್ಧಿಗೆ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಬಹುದು. ಪ್ರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ಯಾವುದೇ ಕೆಲಸವನ್ನು ಕಾರ್ಯವನ್ನು ಮಾಡುವಾಗ ದೇವರ ಆಲೋಚನೆಯನ್ನು ಕೇಳಿ ನೀವು ಮಾಡುವಾಗ ಆ ಕಾರ್ಯ ನಿಮ್ಮ ಜೀವಿತದಲ್ಲಿ ಸಫಲವಾಗ್ತದೆ. ಗಾಡ್ ಬ್ಲೆಸ್ ಯು. ಆಮೇನ್.